ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೀತಲ್ಲ, ಆ ಅಡ್ಡ ಮತದಾನದ ಗುಂಗಿನಿಂದ, ಅದರ ಶಾಕ್ನಿಂದ ಬಿಜೆಪಿ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಒಬ್ಬೊಬ್ರು ನಾವು ಸಾಚಾ ಅಂತ ಸಾಬೀತುಪಡಿಸೋದ್ರಲ್ಲಿ ಮತ್ತು ನಾವು ಈ ಪಕ್ಷಕ್ಕೆ ಬಹಳ ಬಹಳ ನಿಷ್ಠವಾಗಿದ್ದೀವಿ ಅಂತ ತೋರಿಸೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ರಾಜ್ಯಾಧ್ಯಕ್ಷರಿಂದ ಹಿಡಿದು ಶಾಸಕರವರೆಗೆ ಪ್ರತಿಯೊಬ್ಬರು ಏನೇನೋ ಮಾಡ್ತಿದ್ದಾರೆ. ಇದರ ನಡುವೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಬಾಂಬ್ ಹಾಕಿದ್ದಾರೆ. ಆ ಬಾಂಬನ್ನು ಹಾಕಿರೋದವರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮೇಲೆ, ಅವರ ವಿರುದ್ಧ. ಏನದು ಬಾಂಬ್? ಏನ್ ಹೇಳಿದ್ರು ಸದಾನಂದ ಗೌಡ ಮತ್ತು ಬೇರೆಲ್ಲ ಏನು ಬೆಳವಣಿಗೆಗಳಾಗ್ತಿದ್ದಾವೆ ಬಿಜೆಪಿಯಲ್ಲಿ, ಆ ಶಾಕಿನ ಒಂದು ಪರಿಧಿಯಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ NDA ಕಡೆಯಿಂದ ಕಾಂಗ್ರೆಸ್ಗೆ 11 ಅಡ್ಡ ಮತದಾನ ಆಯಿತು. 11 ಮತಗಳ ಅಡ್ಡ ಮತದಾನ ಆಯಿತು. 4 ಜನ ಬಿಜೆಪಿಯಿಂದ, 7 ಜನ JDS ನಿಂದ. JDS ಅವರು ಶರಣಾಗಿರುವ ಪಕ್ಷ ಸದ್ಯದ ಪರಿಸ್ಥಿತಿಯಲ್ಲಿ. ಹಾಗಾಗಿ ಅವರು ಏನು ಕಿರುಚಾಟ ಅರ್ಚಾಟಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಯಾಕೆಂದ್ರೆ ಅವ್ರನ್ನ ಯಾರು ಕೇರ್ ಮಾಡಲ್ಲ. ಹಾಗಾಗಿ ಕುಮಾರಸ್ವಾಮಿ ಬಂದ್ರು, ಒಂದು ಸಭೆ ಕರೆದ್ರು, ಶಾಸಕರನ್ನ ಕೂರಿಸ್ಕೊಂಡ್ರು. ಬಿಟ್ಟು ಹೋಗಂಗಿದ್ರು ದಯವಿಟ್ಟು ಈಗಲೇ ಬಿಟ್ಟು ಹೋಗಿ, ನಾನು ಆ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿಯನ್ನ ರೆಡಿ ಮಾಡ್ಕೊಳ್ತೀನಿ. ಕೊನೆಯ ಕ್ಷಣದಲ್ಲಿ ಬಿಟ್ಟು ಹೋಗಿ ನನಗೆ ಆಘಾತ ಕೊಡಬೇಡಿ ಅಥವಾ ಮೋಸ ಮಾಡಬೇಡಿ, ಇಷ್ಟನ್ನು ಮಾತ್ರ ಹೇಳಿ ತಪ್ಪಿಸ್ಕೊಂಡ್ರು. ಅಂದ್ರೆ ಅಷ್ಟೇ ಅವ್ರ ಕೈಯಲ್ಲಿ ಆಗೋದು ಸದ್ಯದ ಪರಿಸ್ಥಿತಿಯಲ್ಲಿ. ಇನ್ನೇನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ, ಅಷ್ಟೇ ಆಗೋದು. ಆದ್ರೆ ಬಿಜೆಪಿ ಇದೆಯಲ್ಲ, ಅದಕ್ಕೆ ಇದು ಅವಮಾನವೂ ಹೌದು, ಶಾಕು ಹೌದು, ಭಯನೂ ಹುಟ್ಟುಬಿಟ್ಟಿದೆ. ಯಾಕಂದ್ರೆ ಹೈಕಮಾಂಡ್ ಇವರನ್ನ ಏನ್ ಮಾಡುತ್ತೆ, ಯಾರ್ಯಾರಿಗೆ ಏನೇನು ಶಿಕ್ಷೆ ಕೊಟ್ಟುಬಿಡುತ್ತೆ ಅನ್ನುವಂಥದ್ದು ಎಲ್ಲವೂ ಮಿಶ್ರಣ ಆಗಿದೆ. ಒಂದು ಕಡೆ ಬಿಜೆಪಿ ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ವಿಪಕ್ಷದವರನ್ನ ಖರೀದಿ ಮಾಡೋದ್ರಿಂದ ಹಿಡಿದು, ಪಕ್ಷಗಳನ್ನ ಒಡೆಯೋದ್ರಿಂದ ಹಿಡಿದು, ಅಥವಾ ಅವರನ್ನ ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಹಿಡಿದು ಏನೇನೋ ಮಾಡಿ ವಿಪಕ್ಷಗಳನ್ನ ತುಂಡರಿಸ್ಕೊಂಡು ಬರ್ತಾ ಇದೆ. TMC, ಶಿವಸೇನೆ, ಉದ್ಧವ್ ಠಾಕ್ರೆ ಬಣ, NCP, ಶರದ್ ಪವಾರ್ ಬಣ, ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಹೀಗೆ ಹಂತ ಹಂತವಾಗಿ ಒಂದೊಂದು ರಾಜ್ಯದಲ್ಲೂ ಸಹ ಏನೇನೋ ಮಾಡ್ತಿದ್ರೆ, ಅದಕ್ಕೆ ತದ್ವಿರುದ್ಧವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಶಾಸಕರನ್ನ ಕಾಂಗ್ರೆಸ್ನವರು ಸೆಳೆದಾಕೊಂಡ್ರಲ್ಲ 4 ಜನನ. ಅದು ದೊಡ್ಡ ಶಾಕ್ ಬಿಜೆಪಿಗೆ. ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಆರ್ ಅಶೋಕ್ ನಿದ್ದೆ ಮಾಡ್ದಂಗೆ ಕಾಣೆ. ದಿನ ಬೆಳಗಾದ್ರೆ ಅದನ್ನೇ ಗೊಣಗ್ತಾ ಇದ್ದಾರೆ, ಅದನ್ನೇ ಕನ್ವರಿಸ್ತಾ ಇದ್ದಾರೆ. ಅಯ್ಯೋ ಹಿಂಗಾಗೋಯ್ತು. ಅದ್ರ ಜೊತೆಗೆ ನಮ್ಮಲ್ಲಿ ಸಿಟ್ಟು ಜಾಸ್ತಿ ಇದೆ, ಆಕ್ರೋಶ ಇದೆ, ನಾವು ಸುಮ್ಮನೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಡೈಲಾಗುಗಳು. ಅವ್ರು ಇನ್ಯಾವತ್ತೂ MLA ಆಗದಂಗೆ ನೋಡ್ಕೊಳ್ತೀವಿ, ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಏನ್ ಗತಿ ಕಾಣಿಸ್ತೀವಿ ನೋಡ್ತಾ ಇರಿ, ಹಾಗೆ ಹೀಗೆ ಡೈಲಾಗುಗಳು. ಈ ಡೈಲಾಗುಗಳೆಲ್ಲ ಇವ್ರು ಹೊಡಿತಿರೋದು ಅರ್ಧ ಇವ್ರ ಸಮಾಧಾನಕ್ಕೆ, ಇನ್ನು ಅರ್ಧ ಹೈಕಮಾಂಡ್ನವರು ಅಟ್ಲೀಸ್ಟ್ ಇವ್ರೇನೋ ಅಂತವ್ರೆ, ಇವ್ರೇನೋ ಸೀರಿಯಸ್ ಆಗವ್ರೆ, ಇವ್ರಿಗೂ ದುಃಖ ಆಗಿದೆ ಅಂತ ಅನ್ಕೊಳ್ಳಿ ಅಂತ. ಇಲ್ಲದೆ ಹೋದ್ರೆ ಇವ್ರಿಗೊಂದು ಪಾಠ ಜೀವನದಲ್ಲಿ ಮತ್ತೆ ನೆನಪಿಟ್ಕೊಳ್ಳೋ ರೀತಿಯಲ್ಲಿ ಪಾಠವನ್ನ ಹೈಕಮಾಂಡ್ ಅಲ್ಲಿ ಮಾಡ್ತಾರೆ ಅಂತ ಇವ್ರ ಭಯ. ನಿತಿನ್ ನಬೀನ್ ಅಂತ ಒಬ್ರು ರಾಷ್ಟ್ರಾಧ್ಯಕ್ಷರು, ಅವ್ರಾಗ ಅವರೇ ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಂಡ್ರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಂತ ಒಪ್ಕೊಳ್ತಾರೆ. ಇಲ್ಲದೆ ಹೋದ್ರೆ ಎಲ್ಲರ ಪ್ರಕಾರ ಬಿಜೆಪಿಯಲ್ಲಿ ಏನೇ ನಿರ್ಧಾರಗಳಾದ್ರೂ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಕಡೆಯಿಂದ ಆಗೋದು. ಹೆಸರಿಗೆ ಆ ಸೀಟ್ಗೊಬ್ರು ಕೂತ್ಕೋಬೇಕು, ನಿತಿನ್ ನಬೀನ್ ಕೂರಿಸಿದ್ದಾರೆ. ಆ ನಿತಿನ್ ನಬೀನು ಇಲ್ಲಿ ವಿಜೇಂದ್ರಗೆ ನೋಟಿಸು ಸಹ ಕೊಟ್ಟಿದ್ದಾರೆ. ಬಂದು ಎಕ್ಸ್ಪ್ಲೈನ್ ಮಾಡ್ರಿ ನೀವು ಏನ್ ಮಾಡಿದ್ದಾರೆ ಅಂತ. ಒಂದು ಸಮಿತಿಯನ್ನು ಮಾಡಿದ್ದಾರೆ. ಆ ಸಮಿತಿಗೆ CT ರವಿ ನೇತೃತ್ವ ಅಂತೆ. ಇನ್ನು ಆ ಸಮಿತಿ ಯೋಗ್ಯತೆ ಏನಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. CT ರವಿನೇ ಅದರಲ್ಲಿ ಮೇಲೆ ಇರೋ ವ್ಯಕ್ತಿ ಆದ್ರೆ ಇನ್ನಾದ್ರು ಬಿಡಿ. N. ಮಹೇಶ್ ಅಂತೆ, ತೆಂಗಿನಕಾಯಿ ಅಂತೆ, ಅವರಿಬ್ಬರು ಸಹ ಅವರಿಬ್ಬರನ್ನ ಇಟ್ಕೊಂಡು CT ರವಿ ಆ 3 ಜನರ ತಂಡ ಕಂಡುಹಿಡಿಯುತ್ತಂತೆ ಯಾರು ಅಡ್ಡ ಮತದಾನ ಮಾಡಿದ್ದು ಅಂತ. ಒಂದು ಯಕಚ್ಚಿತ್ತು, ಒಂದು MLA ಟಿಕೆಟ್ಗೆ ತನ್ನ ಇಡೀ ಸಿದ್ಧಾಂತವನ್ನ ಬುಟ್ಟಿಗೆಸ್ತು, ತಿಪ್ಪೆಗೆಸ್ತು, ಸಾವರ್ಕರ್ ಪಾದ ಹಿಡ್ದಂಗೆ ಬಿಜೆಪಿಯವ್ರ ಕಾಲಿಗೆ ಬಿದ್ದಂತೆ ಹೋದ N. ಮಹೇಶು ಅಡ್ಡ ಮತದಾನ ಮಾಡಿದವ್ರ ಬಗ್ಗೆ ತನಿಖೆ ಮಾಡಿ ಸತ್ಯಾಂಶ ಹೊರತರ್ತಾರೆ. ಬಿಡಿ, ಅವರು ಬಾಳದು ಬಿಟ್ಟಾಕಣ. ಇದೆಲ್ಲದರ ನಡುವೆ ಇಷ್ಟೆಲ್ಲ ಆಗ್ತಿದೆ. ವಿಜಯೇಂದ್ರ ಪಾಪ ಭಯ ಎತ್ಕೊಂಡ್ಬಿಟ್ಟಿದೆ, ರಾಜ್ಯಾಧ್ಯಕ್ಷ ಸ್ಥಾನ ಎಲ್ಲ ಹೋಗ್ಬಿಡುತ್ತೆ ಅಂತ. ಆರ್ ಅಶೋಕ್ಗೆ ಭಯ ಆಗ್ತಿದೆ, ಹೈಕಮಾಂಡ್ ಎಲ್ಲಿ ಪ್ರತಿಪಕ್ಷ ನಾಯಕನ ಸೀಟನ್ನು ಕಿತ್ಕೊಂಡ್ಬಿಡುತ್ತೆ ಅಂತ. ಸೈಲೆಂಟ್ ಆಗಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಒಂದು ದೊಡ್ಡ ಬಾಂಬ್ ಸುರಿಸವ್ರೆ. ಏನು ಹೇಳಿದ್ರು?
ಇದರ ಬಗ್ಗೆ ನನಗೆ ಹಿಂದಿನ ದಿನನೇ ಮಾಹಿತಿ ಬಂತು. ಯಾವುದು ವಿಧಾನ ಪರಿಷತ್ ಚುನಾವಣೆಗಳಿಗೆ ಹಿಂದಿನ ದಿನ ಮಾಹಿತಿ ಬಂತು. ಒಂದು ಬಿಲ್ಡಿಂಗ್‌ನಲ್ಲಿ ಬಿಜೆಪಿಯ ಆ ಅಡ್ಡ ಮತದಾನದ ವ್ಯಕ್ತಿಗಳು ಪ್ಲಸ್ ಕಾಂಗ್ರೆಸ್ ನಾಯಕರು ಮೀಟಿಂಗ್ ಮಾಡ್ತಿದ್ದಾರೆ ಅಂತ. ಆ ವಿಚಾರ ನನಗೆ ತಿಳಿದ ತಕ್ಷಣ ನಾನು ವಿಜಯೇಂದ್ರರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೂ ಪ್ರಯತ್ನ ಪಟ್ಟೆ. ಆರ್ ಅಶೋಕರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಪ್ರಯತ್ನ ಪಟ್ಟೆ. ಇಬ್ಬರೂ ನನ್ನ ಸಂಪರ್ಕಕ್ಕೆ ಸಿಗಲಿಲ್ಲ. ಅವರಿಬ್ಬರ ಹತ್ರನೂ ಮಾತಾಡೋದಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಮಾರನೇ ದಿನ ಅವರು ಬಿಲ್ಡಿಂಗ್ ಬದಲಾಯಿಸ್ಕೊಂಡ್ರು. ಅಲ್ಲಿಂದ ಸೀದಾ ಹೋಗಿ ಅಡ್ಡ ಮತದಾನ ಹಾಕಿದ್ರು. ಅದರ ನಡುವೆಯೂ ಸಹ ನಾನು ಪ್ರಯತ್ನ ಪಟ್ಟೆ. ಇನ್ನೊಬ್ಬ ದೊಡ್ಡ ನಾಯಕ ಜನರಲ್ ಸೆಕ್ರೆಟರಿ ಲೆವೆಲ್ ನಾಯಕನಿಗೆ ಸಹ ಮಾಹಿತಿಯನ್ನು ಕೊಟ್ಟೆ. ಅವರು ಏನು ಕ್ರಮ ಕೈಗೊಳ್ಳಲಿಲ್ಲ. ಹೀಗಂತ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಮೇಲೆ ಸದಾನಂದ ಗೌಡ್ರು ಬಾಂಬ್ ಹಾಕೋರು. ಇವಾಗ ಸದಾನಂದ ಗೌಡ್ರು ಬಾಂಬ್ ಇದು. ಸೊ ನಿಮಗಿಲ್ಲಿ ಬಣ ರಾಜಕೀಯ ಎದ್ದು ಕಾಣ್ತಿರ್ಬೇಕು. ವಿಜಯೇಂದ್ರ ಮೇಲೆ ಏನೋ ಸೈಲೆಂಟ್ ಆಗಿ ಸೈಡಲ್ಲಿ ಕತ್ತಿ ಮಸೀತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಈ ಎಲ್ಲವನ್ನು ಸಹ ನಾವು ಏನೋ ಒಂದು ದೊಡ್ಡದಾಗಿ ಒಂದು ತೀರ್ಮಾನಕ್ಕೆ ತೆಗೆದುಕೊಂಡು ಬಿಡ್ತೀವಿ, ತಪ್ಪಿತಸ್ಥರನ್ನ ಹೀಗೆ ಕಂಡಿಡಿದು ಬಿಡ್ತೀವಿ ಅಂತ ಹೇಳಿ ಈ ಕಾಗಕ್ಕ ಗೂಬಕ್ಕನ ಕತೆ ಇದೆಯಲ್ಲ, ಆಣೆ ಪ್ರಮಾಣಗಳ ಕತೆಗೆ ಓಟಿದ್ದಾರೆ ವಿಜಯೇಂದ್ರ ಅವರು. ಪಾಪ ಏನು ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಮಾಡ್ತಾರಂತೆ, ಧರ್ಮಸ್ಥಳದಲ್ಲೇ ಹಣೆ ಪ್ರಮಾಣಗಳನ್ನು ಮಾಡಿಸ್ತಾರಂತೆ. ಆಗ ಹೊರಗಡೆ ಬಂದ್ಬಿಡುತ್ತಂತೆ. ಈ ದೇಶದ ಸಂವಿಧಾನದ ಮೇಲೆ ಆಣೆ ಪ್ರಮಾಣ ಮಾಡಿದಂತಹ ಇವರುಗಳ ಯೋಗ್ಯತೆಗಳು ಏನು ಅನ್ನೋದು ಜನರಿಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಬಿಜೆಪಿಯವರ ಯೋಗ್ಯತೆ ಏನು ಅನ್ನೋದು ಜನರಿಗೆ ಚೆನ್ನಾಗಿ ಗೊತ್ತಿದೆ. ಪ್ರಧಾನಿಯಿಂದ ಹಿಡಿದು ಇಲ್ಲಿನ ಎಲ್ಲ ಏನು ಪ್ರತಿಪಕ್ಷ ನಾಯಕ ಆಗಿರುವ ಆರ್ ಅಶೋಕ್ ವರೆಗೆ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. MLA ಆದಾಗ ಸ್ವೀಕರಿಸ್ತಾರೆ, MP ಆದಾಗ, ಇಲ್ಲಿನ ಮಿನಿಸ್ಟರ್ ಆದಾಗೆಲ್ಲ. ಆ ಪ್ರಮಾಣ ವಚನದಲ್ಲಿ ಸ್ಪಷ್ಟವಾಗಿರೋದೇನು? ಜಾತಿ ಲಿಂಗದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾವ ಭೇದ ಭಾವವನ್ನು ಮಾಡಲ್ಲ, ಯಾವ ದ್ವೇಷ ರಾಗ ಇಲ್ಲದೆ ಸೇವೆ ನಡೆಸ್ತೀನಿ ಅಂತ. ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಅಂತ ಬಾಯಿ ಬಡ್ಕೊಂಡು ಸಾಯೋ ಇವರು ಆಣೆ ಪ್ರಮಾಣದ ಬಗ್ಗೆ ನಂಬಿಕೆ ಇದ್ರೆ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ ಅಂತಲೇ ತಾನೇ ಹೇಳೋದು. ಅದು ಹೇಳಿ ಹೊರಗಡೆ ಬಂದ ತಕ್ಷಣ, ಪ್ರಮಾಣ ವಚನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣನೇ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ತಾರೆ, ಕ್ರೈಸ್ತರ ವಿರುದ್ಧ ದ್ವೇಷ ಕಾರ್ತಾರೆ, ದಲಿತರನ್ನ ಹೇಗೆ ಮಟ್ಟ ಹಾಕಬೇಕು ಅಂತ ಸ್ಕೆಚ್ ಹಾಕೊಂಡು ಓಡಾಡ್ತಿರ್ತಾರೆ. ಇವರು ದೇವರ ಮೇಲೆ ಪ್ರಮಾಣ ಮಾಡಿ ಸತ್ಯ ಹೇಳ್ಬಿಡ್ತಾರೆ ಅಂತ ವಿಜಯೇಂದ್ರ ನಂಬಿಕೆ ಅಂತೆ. ವಿಜಯೇಂದ್ರದು ಅದೇ ಯೋಗ್ಯತೆನೆ, ವಿಜಯೇಂದ್ರನು ಅದೇ ಹಿಂದೂ ಮುಸ್ಲಿಮೇ, ಅದೇ ಪ್ರಮಾಣ ವಚನಗಳನ್ನೇ ವಿಜಯೇಂದ್ರನು ತಗೊಂಡಿರೋದು MLA ಆಗಿ. ಒಟ್ಟಿನಲ್ಲಿ ಏನೋ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಅನ್ನೋದು ಅದರಿಂದ ದೊಡ್ಡ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ವಿಜಯೇಂದ್ರ ಭ್ರಮೆ. ಆ ಭ್ರಮೆ ಸರಿಯಲ್ಲ. ಅದು ಭಕ್ತರ ನಂಬಿಕೆಗಳಿಗೆ ಒಂದು ರೀತಿ ತಪ್ಪು ಮಾಡ್ದಂಗಾಗತ್ತೆ, ತಪ್ಪು ಸಂದೇಶ ಹೋಗುತ್ತೆ. ಅದು ಬೇಕಾಗಿಲ್ಲ ಅಂತ ಹೇಳಿ ಸ್ವಯಂ ಘೋಷಿತ ಸಜ್ಜನ ರಾಜಕಾರಣಿ ಸುರೇಶ್ ಕುಮಾರ್, ಫೇಕ್ ನ್ಯೂಸ್ಗಳನ್ನ ಹರಡಿ ಡಿಲೀಟ್ ಮಾಡುವ ಸುರೇಶ್ ಕುಮಾರ್ ಒಂದು ಕಡೆ, ಇನ್ನೊಂದಷ್ಟು ಹಿರಿಯ ನಾಯಕರು ಇನ್ಕ್ಲೂಡಿಂಗ್ ಸದಾನಂದ ಗೌಡ್ರು, ಬೇಡ ದೇವ್ರನ್ನೆಲ್ಲ ಎಳ್ಕೊಂಡು ಬರೋದು ಬೇಡ, ದೇವ್ರನ್ನೆಲ್ಲ ಎಳ್ಕೊಂಡು ಬರೋದು ಬೇಡ. ಇನ್ನು ಜಗತ್ತಿನ ಎಲ್ಲ ವಿಚಾರಗಳು ನನಗೆ ಗೊತ್ತು ಬಾಸ್, ನನ್ನ ಜೇಬಲ್ಲೇ ಪೆನ್ ಡ್ರೈವ್ ಇರುತ್ತೆ ಅಂತ ಹೇಳುತ್ತಲೇ ತನ್ನ ಮನೆ ಮಕ್ಕಳು ಏನೇನು ಮಾಡ್ತಾವ್ರೆ, ಯಾವ್ಯಾವ ಕೇಸುಗಳಲ್ಲಿ ಏನೇನು ಮಾಡ್ತಾವ್ರೆ, ಹೆಣ್ಮಕ್ಳಿಗೆ ಏನ್ ಮಾಡ್ತಾವ್ರೆ, ಗಂಡು ಮಕ್ಕಳಿಗೆ ಏನ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲದಂತ ವ್ಯಕ್ತಿ, ನನಗೆ ಜಗತ್ತಿನ ಎಲ್ಲ ವಿಚಾರ ಗೊತ್ತು ಅಂತಾನೆ ಹೆಂಡತಿ ಜಮೀನು ಖರೀದಿ ಮಾಡಿರೋದು ನನಗೆ ಗೊತ್ತಿಲ್ಲ ಅಂತ ಹೇಳುವಂತಹ ಕುಮಾರಸ್ವಾಮಿ ಹಣೆ ಪ್ರಮಾಣ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ಅವ್ರ ಸರ್ಟಿಫಿಕೇಟ್. ಒಟ್ನಲ್ಲಿ ಆ ಅಡ್ಡ ಮತದಾನ ಇಡೀ ಬಿಜೆಪಿಯನ್ನ ಇಲ್ಲದ ಮಟ್ಟಕ್ಕೆ ಅಲುಗಾಡಿಸಿದ್ರೆ JDSಗೆ ತಾನು ಎಷ್ಟು ಶಕ್ತಿಹೀನ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಇನ್ನು ಈ ಅಡ್ಡ ಮತದಾನ ಮಾಡಿದ್ದು ಕಾಂಗ್ರೆಸ್ನ ಹೆಗ್ಗಳಿಕೆನ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಅಟರ್ ನಾನ್ಸೆನ್ಸ್ ಅದು. ಯಾರೇ ಮಾಡಿದ್ರು ಸಹ ಅಂತಹ ಕೆಲಸವನ್ನ, ಅಡ್ಡ ಮತದಾನ ಮಾಡೋದು, ಆಪರೇಷನ್ ಮಾಡೋದು, ಖರೀದಿ ಮಾಡೋದು, ಕುದುರೆ ವ್ಯಾಪಾರ ಮಾಡೋದು, ರೆಸಾರ್ಟ್ಗಳಿಂದ ಎತ್ಕೊಂಡು ಬರೋದು, ಯಾರೇ ಮಾಡಿದ್ರು ಸಹ ಅದು ತಪ್ಪೇ. ಕಾಂಗ್ರೆಸ್ ಮಾಡಿದ್ರು ತಪ್ಪೇ, ಬಿಜೆಪಿ ಮಾಡಿದ್ರು ತಪ್ಪೇ, ಯಾರು ಮಾಡಿದ್ರು ಅದು ನೀಚ ಕೃತ್ಯನೇ, ಅದು ಪ್ರಜಾಪ್ರಭುತ್ವಕ್ಕೆ ವಿರೋಧಿನೇ, ಈ ಸಂವಿಧಾನದ ವಿರೋಧಿ ಕೃತ್ಯನೇ. ಕಾಂಗ್ರೆಸ್ ಅಡ್ಡ ಮತದಾನ ಮಾಡಿಸಿದ್ದು ತಪ್ಪು. ಅವ್ರಿಗೆ ಯಾವ ನೈತಿಕತೆನೂ ಉಳಿಯೋದಿಲ್ಲ ನಾಳೆ ಕಾಂಗ್ರೆಸ್ನವರು ಬಿಜೆಪಿಯವರು ಮಾಡುವ ಆಪರೇಷನ್ಗಳ ವಿರುದ್ಧ ಮಾತಾಡಕ್ಕೆ. ಏನೆಲ್ಲ ಆಪರೇಷನ್ಗಳು ಇಡೀ ದೇಶದಲ್ಲಿ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಕರ್ನಾಟಕ ಕಾಂಗ್ರೆಸ್ಗೆ ಯಾವ ನೈತಿಕತೆನೂ ಇಲ್ಲ.
ಬಿಜೆಪಿಗಂತೂ ಯಾವತ್ತಿಗೂ ಇಲ್ಲ. ಕಾಂಗ್ರೆಸ್‌ನ ಈ ಅಡ್ಡ ಮತದಾನದ ಸ್ಕೀಮನ್ನ ಹೀಯಾಳಿಸೋದಕ್ಕೆ ಅಥವಾ ಟೀಕೆ ಮಾಡೋಕ್ಕೆ ಬಿಜೆಪಿಗೆ ಯಾವ ನೈತಿಕತೆನೂ ಇಲ್ಲ. ಯಾಕಂದ್ರೆ ಅವರು ಬದುಕಿರೋದೇ ಅದರ ಆಧಾರದ ಮೇಲೆ. ಹಾಗಾಗಿ ಎಲ್ಲ ಕೊಚ್ಚೆಯಲ್ಲೇ ಇದ್ದಾರೆ. ಸೊ ಯಾರು ಕಡಿಮೆ ಕೊಚ್ಚೆಯಲ್ಲಿದ್ದಾರೆ ಅಂತ ನೋಡಿ ನಾವು ಒಂಚೂರು ಅವ್ರ ಕಡೆ ಓಕೆ ಇವ್ರು ಬೆಟರು ಅಂತ ಹೇಳ್ಬೋದೇನೋ ಹೊರತು ಒಟ್ಟಲ್ಲಿ ಎಲ್ಲ ಒಂದೇ ಕಡೆ ಇರೋದು ಅಷ್ಟೇ. ಸೊ ಇದಿಷ್ಟು ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಈಗ ಆಗ್ತಿರುವಂತಹ ಬೆಳವಣಿಗೆಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.